ರಂಗೋಲಿ ಬಿಡಿಸುತ್ತಿದ್ದ ಮಹಿಳೆ ಮಾಂಗಲ್ಯ ಕಳ್ಳತನ 40 ಗ್ರಾಂ ಚಿನ್ನದ ಸರ ಕದ್ದು ಖದೀಮರು ಎಸ್ಕೇಪ್ ಆಗಿದ್ದಾರೆ. ರಂಗೋಲಿ ಬಿಡಿಸುತ್ತಿದ್ದ ಮಹಿಳೆ ಮಾಂಗಲ್ಯ ಕಳ್ಳತನವಾಗಿದೆ. 40 ಗ್ರಾಂ ಚಿನ್ನದ ಸರ ಕದ್ದು ಖದೀಮರು ಎಸ್ಕೇಪ್. ದೊಡ್ಡಬಳ್ಳಾಪುರದ ಮುತ್ಯಾಲಮ್ಮ ದೇಗುಲ ಬಳಿ ನಡೆದಿರುವಂತಹ ಘಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ. ಬ್ಲಾಕ್ ಪಲ್ಸರ್ ಬೈಕ್ನಲ್ಲಿ ಬಂದಿದ್ದಂತ ಇಬ್ಬರಿಂದ ಕೃತ್ಯ ಎಸಗಲಾಗಿದೆ. ಬಂಗಾರದ ಸರ ಕಳೆದುಕೊಂಡು ಗಿರಿಜಮ್ಮ ಗೋಳಾಟವನ್ನು ನಡೆಸಿದ್ದಾರೆ. ಕಳ್ಳರು ಓಡಾಡುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಂಗೋಲಿ ಬಿಡಿಸುತ್ತಿದ್ದಂತ ಮಹಿಳೆಯ ಮಾಂಗಲ್ಯವನ್ನ ಕಳ್ಳತನ ಮಾಡಿದ್ದಾರೆ. 40 ಗ್ರಾಂ ಚಿನ್ನದ ಸರ ಕದ್ದು ಖದೀಮರು ಎಸ್ಕೇಪ್ ಆಗಿರುವಂತದ್ದು ಗಮನಿಸ್ತಾ ಇದ್ದೀವಿ ನಾವು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ. ಅಲ್ಲಿ ರಂಗೋಲಿಯನ್ನ ಬಿಡಿಸ್ತಾ ಇರ್ತಾರೆ. ರಂಗೋಲಿಯನ್ನ ಬಿಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಸರವನ್ನ ಕಿತ್ಕೊಂಡು, ಅಂದರೆ 40 ಗ್ರಾಂ ಸರ, ಅದು ಮಾಂಗಲ್ಯ ಸರ, ಅದನ್ನು ಕಿತ್ಕೊಂಡು ಹೋಗಿರುವಂಥದ್ದು ಖದೀಮರು. ಈಗ ಬ್ಲ್ಯಾಕ್ ಪಲ್ಸರ್ ಗಾಡಿಯಲ್ಲಿ ಬಂದಿರುವಂಥದ್ದು ಅಲ್ಲಿ ಕಾಣಿಸ್ತಾ ಇದೆ. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಹೆಲ್ಮೆಟನ್ನು ಹಾಕ್ಕೊಂಡು ಬ್ಲ್ಯಾಕ್ ಪಲ್ಸರ್ ಗಾಡಿಯಲ್ಲಿ ಬಂದಿದ್ದಾರೆ, 2 ವೀಲರಲ್ಲಿ. ಇಬ್ಬರು ಇದ್ರು ಅಲ್ಲಿ ಖದೀಮರು ಅಂತ ತಿಳಿದು ಬರ್ತಾ ಇದೆ. ಒಬ್ಬನು ಅಲ್ಲಿ ಬೈಕಿಂದ ಇಳಿತಾನೆ ಕೆಳಗಡೆ, ನಂತರ ಒಬ್ಬನು ಅಲ್ಲಿ ಬೈಕ್ ಮೇಲೇ ಕೂತ್ಕೊಂಡು ಅದನ್ನು ವೀಕ್ಷಣೆಯನ್ನು ಮಾಡ್ತಾನೆ. ಹಿಂಗೆ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದೀಗ ಅದು ಮುಂಜಾನೆ ವೇಳೆ ನಡೆದಿರುವಂಥ ಒಂದು ಘಟನೆ ಆಗಿರ್ಬೋದು ಮೇ ಬಿ. ಯಾಕಂದರೆ ಈಗ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಅಲ್ಲಿ ರಂಗೋಲಿಯನ್ನು ಹಾಕೋಕೆ, ಅಂದರೆ ಹಬ್ಬಕ್ಕೆ ಅಂತ ಬೇಗ ಎದ್ದು ಒಂದಿಷ್ಟು ಪೂಜಾ ಕೈಂಕರ್ಯಗಳಲ್ಲಿ ಮುಳುಗಿಕೊಂಡಿರ್ತಾರೆ ಮಹಿಳೆಯರು. ಸೊ ಹಾಗಾಗಂಥ ಸಂದರ್ಭದಲ್ಲಿ ಇದನ್ನು ಗಮನಿಸ್ಕೊಂಡು ಯಾರೋ ಪ್ರೀ ಪ್ಲಾನ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಇಲ್ಲಿ ನಾವು ನೋಡ್ಬೋದು, ಒಂದಿಷ್ಟು ಗೆಸ್ ಮಾಡ್ಬೋದು.